ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ಶನಿವಾರ ಬಂತು, ವೀಕೆಂಡ್ ರೈಡ್ಗೆ ಲೆಟ್ಸ್ ಕೊಟ್ಟು ವೀಕೆಂಡ್ ರೈಡ್. ನಾನಂತೂ ಫುಲ್ಲು ಪಂಕ ರೆಡಿ ಆಗಿದ್ದೀನಿ. ನನ್ನ ಹೆಂಡತಿನ ರೆಡಿ ಹಾಕೋದ್ರಲ್ಲಿ ಅವಳೆ ಆ ಡ್ರೆಸ್ ಬೇಡ ಈ ಡ್ರೆಸ್ ಬೇಡ ಬರ್ರಿ ಇದೇ ಆಯಿತು. ಪ್ರತಿ ಶನಿವಾರನೂ ಇದೆ ಗುರು. ಬಂದು ರೆಡಿ ನೋಡೋಣ, ರೆಡಿ ಆದ್ಲಾ ಇಲ್ವಾ ಅಂತ ನೋಡೋಣ. ಅಮ್ಮೋ ರೆಡಿ ಆಗ ಅಂತಿಂತೂ ರೆಡಿ ಆಗ್ಬಿಟ್ಟವಳೆ. ಯಾವುದೋ ಒಂದು ಡ್ರೆಸ್ಸು ಹಾಕೊಂಡು ರೆಡಿ ಆಗ್ಬಿಟ್ಟ. ಲೆಟ್ಸ್ ಗೋ ಟು ನೈಟ್ ರೈಡ್, ಕಮೋ. ನನ್ನ ಕಾರು ರೆಡಿ ಆಗೈತೆ ನೈಟ್ ರೈಡ್ಗೆ. ಕಮಾನ್, ಲೆಟ್ಸ್ ಗೋ ಟು ನೈಟ್ ರೈಡ್ ಡ್ಯೂಡ್. ನೈಟ್ ಔಟ್ ಬರಕ್ಕೆ ಇಷ್ಟ ಇಲ್ಲ ಅವಳಿಗೆ. ಏನೋ ನನ್ ಬಲವಂತಕ್ಕೆ ಬಾ ಅಂದ್ರೆ ಬತ್ತಳ ಅಷ್ಟೇ. ಅದು ಬಿಟ್ರೆ ಬಾರೆ ಹೋಗೋಣ ಅಂದ್ರೆ ನಾನು ನಿದ್ದೆ ಮಾಡ್ಬೇಕು. ಬರೀ ಇದೇ ಗೋಜು. ನನ್ಗೇನೋ ಶನಿವಾರ ಆದ್ರೆ ಸಾಕು ನೈಟ್ ಔಟ್ ಹೋಗ್ಬೇಕು ಅನ್ನೋ ಹುಚ್ಚು. ಇವಳಿಗೇನೋ ಬಾರೆ ಅಂದ್ರೆ ಬರಕ್ಕೆ ಇಲ್ಲ. ಅಯ್ಯೋ, ನಮ್ಗೆ ಏನ್ ಮಾಡೋಣ, ಏನೋ ನನ್ ಬಲವಂತಕ್ಕೆ ಎದ್ ಬಂದವಳು ನೋಡ್ರಿ. ಕರೆಕ್ಟ್ ಅಲ್ಲನೆ? ಕರೆಕ್ಟ್ ತಾನೆ? ಅಲ್ಲಿ ಹೋದ್ಮೇಲೆ ಅಷ್ಟೇ ಚೆನ್ನಾಗಿ ತಿಂತಾಳೆ. ನಾನು ಅವಳನ್ನ ನೋಡ್ಕೊಂಡ್ ಕೂತ್ಕೊಬೇಕು. ನಾನು ನೈಟ್ ರೈಡ್ ಎಂಜಾಯ್ ಮಾಡ್ಬೇಕು ಅಷ್ಟೇ. ಆಕ್ಚುಲಿ ಇವತ್ತು ಪ್ಲಾನ್ ಇದ್ದಿದ್ದು ಬೇರೆ ಕಡೆ, ನೈಟ್ ರೈಡ್ ಇರ್ಲಿಲ್ಲ. ಆಕ್ಚುಲಿ ಇವತ್ತು ಬೆಳಗಿನ ಜಾವನೆ ಫ್ಯಾಮಿಲಿ ಪೂರ್ತಿ ಹೊಸಕೋಟೆ ಬಿರಿಯಾನಿಗೆ ಹೋಗೋಣ ಅಂತ ಪ್ಲಾನ್ ಇದ್ದಿದ್ದು. ನಾನು ಡಯಟ್ ಅಲ್ಲಿ ಇರೋದಕ್ಕೆ ಕಾರಣದಿಂದ ಯಾವ್ದೇ ಕಾರಣಕ್ಕೂ ಬೇಡ ಅಂತ ಸ್ಟಾಪ್ ಮಾಡಿಸ್ಬಿಟ್ಟೆ. ಸುಮ್ನೆ ಡಯಟ್ ರೈಡ್ ಅಂತಾನೆ, ಇನ್ನು ಅಲ್ಲಿ ಹೋದ್ಮೇಲೆ ತಿಂದಿರಕ್ಕಾಗತ್ತಾ? ತಿನ್ಲೇಬೇಕು. ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ಬಿಟ್ಟೆ. ಆಕ್ಚುಲಿ ಇವಾಗ ಎಲ್ಲಿ ಹೋಗ್ತಾ ಇರೋದು ಅಂದ್ರೆ ಕೆಫೆಗೆ ಹೋಗ್ತಾ ಇರೋದು. ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತಿದ್ನಲ್ಲ ಕಾಫಿ ಡೇಗೆ, ಆ ಕೆಫೆಗಲ್ಲ. ಆಕ್ಚುಲಿ ನನ್ನ ತಮ್ಮನ ಕೆಫೆಗೆ ಹೋಗ್ತಾ ಇರೋದು. ಅದು ತುಂಬಾನೇ ಚೆನ್ನಾಗೈತೆ. ಆಂಬಿಯನ್ಸ್ ಎಲ್ಲ, ಫುಡ್ ಟೇಸ್ಟ್ ಸೂಪರ್ ಆಗೈತೆ. ನನ್ನ ಹೆಂಡತಿಗಂತೂ ತುಂಬಾನೇ ಇಷ್ಟ ಅಲ್ಲಿ ಫುಡ್ಸ್ ಎಲ್ಲ. ನೈಟ್ 12 ಗಂಟೆಗೆಲ್ಲ 2 ಗಂಟೆಗೆ ಎಬ್ಬರಿಸ್ಬಿಟ್ಟು ಬಾರೆ ಸಂಜೆ ಕೆಫೆಗೆ ಹೋಗೋಣ ಅಂದ್ರೆ ಸಾಕು, ನಡಿ ಹೋಗೋಣ ಅಂತ ಕುಣಿತಾಳೆ. ಎಲ್ಗ್ ಹೋಗೋದೇ ಬೇಡ, ಒಟ್ಟಾರೆ ಅಲ್ಲೋಗಿ ಚೆನ್ನಾಗಿ ತಿನ್ನೋಣ ಅಂತಾಳೆ. ತುಂಬಾ ಚೆನ್ನಾಗೈತೆ. ಬನ್ರಿ ತೋರಿಸ್ತೀನಿ ಕೆಫೆನ. ತುಂಬಾ ಸಕ್ಕದಾಗೈತೆ. ಯಾರನ್ನ ಬಂದ್ ಟೇಸ್ಟ್ ನೋಡಿ. ನಾನು ಅಡ್ರೆಸ್ ನಿಮ್ಗೆ ಮೆನ್ಷನ್ ಮಾಡ್ತೀನಿ ಲಾಸ್ಟ್ ಅಲ್ಲಿ, ಎಂಡ್ ಅಲ್ಲಿ ಅಡ್ರೆಸ್ ಎಲ್ಲಿದೆ ಅಂತ ಮೆನ್ಷನ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿದೆ, ತುಂಬಾ ಟೇಸ್ಟ್ ಆಗಿದೆ. ಬನ್ನಿ, ಲೆಟ್ಸ್ ಗೋ. ಸಕ್ಕದಾಗಿರುತ್ತೆ ಅಲ್ಲಿ ಮಾತ್ರ. ಆಕ್ಚುಲಿ ಕೆಫೆ ಇದೆ, ಸಕ್ಕದಾಗೈತೆ. ಬೆಳಗಿನ ಜಾವ 3 ಗಂಟೆವರೆಗೂ ತೆಗ್ದಿರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಓಪನ್ ಆದ್ರೆ ಬೆಳಗಿನ ಜಾವ 3 ಗಂಟೆವರೆಗೂ ತೆಗ್ದಿರುತ್ತೆ. ಜನ ಇಲ್ಲ ಅನ್ಕೊಂಬಿಡಿ, ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇಲ್ಲಿ. ಆಚಾರ್ಯ ಕಾಲೇಜ್ ಇದೆಯಲ್ಲ ಚಿಕ್ಕಬಳ್ಳಾಪುರ, ಅದೇ ರೋಡಲ್ಲಿ ಇರೋದು ಕೆಫೆ ಇದು. ನನ್ನ ಹೆಂಡತಿ ಆರ್ಡ್ರ್ ಮಾಡೋದ್ರಲ್ಲಿ ಫುಲ್ಲು ಬ್ಯುಸಿ ಆಗ್ಬಿಟ್ಟಳು ಬಿಡು. ಆರ್ಡ್ರ್ ಮಾಡಮ್ಮ. ಇದೇ ಕೆಫೆ ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆಯಲ್ಲ. ಆಲ್ಮೋಸ್ಟ್ ನಾನು ಮಂತ್ಲಿ 2 to 3 ವೀಕ್ಸ್ ಅಂತೂ ಬರ್ತಾನೆ ಇರ್ತೀನಿ ರೆಗ್ಯುಲರ್ ಆಗಿ. ಅದು ನನ್ನ ಹೆಂಡತಿಗೋಸ್ಕರ ಜಾಸ್ತಿ ಬರೋದು. ಏನಕ್ಕಂದ್ರೆ ಅವಳಿಗೆ ಈ ಆಂಬಿಯನ್ಸ್ ಅಂದರೆ, ಫುಡ್ ಅಂದರೆ ತುಂಬ ಇಷ್ಟ. ಈ ಟೇಸ್ಟ್ ಅಂದರೆ ತುಂಬಾ ಇಷ್ಟ. ಆಚಾರ್ಯ ಕಾಲೇಜ್ ಒಳಗಿರೋದು, ಚಿಕ್ಕಬಳ್ಳಾಪುರ ಆಚಾರ್ಯ ಕಾಲೇಜ್ ಒಳಗಿರೋದು. ಟೇಸ್ಟ್ ಚೆನ್ನಾಗಿತ್ತು. ನಾನು ಹೆಂಡತಿನೇ ಕೇಳೋದು, ಏನಕ್ಕೆ ನಾನು ತಿಂದಿಲ್ಲ, ನನಗೆ ಗೊತ್ತಿಲ್ವಲ್ಲ. ಏನಮ್ಮ ಟೇಸ್ಟ್ ಚೆನ್ನಾಗಿದೆಯಾ? ಓಕೆ, ತುಂಬ ಚೆನ್ನಾಗಿತ್ತು ಟೇಸ್ಟು. ಎಲ್ಲರೂ ವಿಸಿಟ್ ಮಾಡಿ. ಓಕೆ, ನೆಕ್ಸ್ಟ್ ಈ ವಿಡಿಯೋ ನಾಳೆಗೆ ಕಂಟಿನ್ಯೂಟಿ ಆಗುತ್ತೆ. ನಾಳೆ ಸಂಡೇ ನನ್ನ ದಿನಚರಿ ಹೆಂಗಿದೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ ಗೈಸ್, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಗುಡ್ ನೈಟ್ ಆಲ್, ಲವ್ ಯು ಆಲ್. ಹಾಯ್ ಫ್ರೆಂಡ್ಸ್, ಮುಂಜಾನೆ ಶುಭೋದಯ. ಹ್ಯಾಪಿ ಸಂಡೇ ಟು ಎವ್ರಿವನ್. ಆಲ್ರೆಡಿ ನೈಟು 2:30 ಆಗಿತ್ತು ನಾನು ಮನೆಗೆ ಬಂದಾಗ. ಇವತ್ತು ಸಂಡೇ ಅಲ್ಲ, ಜಿಮ್ಗೆ ಹೋಗಲ್ಲ, ನಿಧಾನಕ್ಕೆ ಎದ್ದೇಳ್ತೀನಿ. ಆಲ್ರೆಡಿ 9:30 ಆಗಿದೆ. 9:30 ಆಗಿದೆ. ನಿಧಾನಕ್ಕೆ ಎದ್ದೇಳ್ತಿದೆ. ನಮ್ಮ ರಾಕಿ ಬೊಗ್ಲಿ ಎಬ್ಬರಿಸ್ಬಿಟ್ಟ ಬಡ್ಡಿ ಇದ. ಏನು ಮಾಡೋಕ್ಕಾಗಲ್ಲ. ಬನ್ನಿ, ಇವತ್ತು ನನ್ನ ಸಂಡೇ ಜರ್ನಿ ಹೆಂಗಿದೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಲೆಟ್ಸ್ ಗೋ ಟು ವಿಡಿಯೋ. ಇನ್ಸ್ಟಾಗ್ರಾಮ್ ಅಲ್ಲಿ ಅಮ್ಮು ಸ್ಪೇಸ್ ಕಿಚನ್ ಸೆಕ್ಷನ್ ಅಂತ ಒಂದು ಅಕೌಂಟ್ ಓಪನ್ ಆಗಿದೆ. ಅದು ನನ್ನ ವೈಫ್ ದೇ. ಅದ್ರಲ್ಲಿ ನಿಮ್ಗೆ ಹೋಮ್ ಮೇಡ್ ಕಂಬಸ್ ಮತ್ತೆ ಡಯಟ್ ಮಿಲ್ಕ್ ಕಂಬಸ್ ಎರಡೂ ಅಪ್ಡೇಟ್ ಆಗ್ತಾ ಇರುತ್ತೆ. ಆ ಅಕೌಂಟ್ ನೀವು ಸಪೋರ್ಟ್ ಮಾಡ್ತಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ನಾನ್ ವೆಜ್ ಕಾಂಬೋ ಮಾಡೋಣ ಅಂತ ತೀರ್ಮಾನ ಮಾಡಿದೀವಿ. ಅದಕ್ಕೋಸ್ಕರನೇ ಇವತ್ತು ನಾನು ನನ್ನ ವೈಫ್ ಇಬ್ರು ಸೇರಿ ಪ್ರಿಪೇರ್ ಮಾಡ್ತೀವಿ. ಆ ವಿಡಿಯೋ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಆ ಅಕೌಂಟ್ಗೂ ಆದಷ್ಟು ಸಪೋರ್ಟ್ ಮಾಡಿ. ಇವಾಗ ಡಯಟ್ ಚಿಕನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನು ಡಯಟ್ ಚಿಕನ್ ಹಿಂಗೆ ಪ್ರಿಪೇರ್ ಮಾಡ್ಕೊತೀನಿ ಅಂತ ಹೇಳ್ತೀನಿ ಬನ್ನಿ. ನಾನು ಒಂದೊಂದು ಚಿಕನ್ ಎಷ್ಟು ದೊಡ್ಡ ತರಿಸ್ಕೊತೀನಿ. ತರಿಸ್ಕೊಂಡು ಆಲ್ಮೋಸ್ಟ್ ಉದ್ದುದ್ದು ಕಟ್ ಮಾಡ್ಕೊತೀನಿ. ಯಾವ ಥರ ಅಂದರೆ ಈ ಥರ ಉದ್ದುದ್ದು ಕಟ್ ಮಾಡ್ಕೊತೀನಿ. ಏನಕ್ಕೆ ತಿನ್ನಕ್ಕೆ ಈಸಿ ಇರುತ್ತೆ.
ಚಿಕ್ಕ ಚಿಕ್ಕದು ಕಟ್ ಮಾಡ್ಕೊಂಡ್ಬಿಟ್ರೆ ಜಾಸ್ತಿ ಚಿಕನ್ ಆಗ್ಬಿಡುತ್ತೆ. ನಾನು ಆಲ್ಮೋಸ್ಟ್ 700 ಗ್ರಾಮ್ ಹಾಕ್ತಿರಲ್ಲ, ಅದಕ್ಕೋಸ್ಕರ ಜಾಸ್ತಿ ಚಿಕನ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಉದ್ದುದು ಕಟ್ ಮಾಡಿದ್ರೆ ಸ್ವಲ್ಪ ಕ್ವಾಂಟಿಟಿ ತರ ಸಿಗುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ಚಿಕ್ಕದ ಕಟ್ ಮಾಡ್ಕೊಳ್ಳೋದ ಇಷ್ಟು ಉದ್ದುದ ಕಟ್ ಮಾಡ್ಕೊತೀನಿ. ಯಾವಾಗೂ ಮಧ್ಯಾಹ್ನದ ನಾನೇ ಪ್ರಿಪೇರ್ ಮಾಡ್ಕೊಳ್ಳೋದು. ಇವಾಗ ನನ್ನ ಹೆಂಡತಿ ಪ್ರಿಪೇರ್ ಮಾಡ್ತಾವಳಷ್ಟೇ. ಒಂಚೂರು ಫಸ್ಟು ಅರ್ಶಿನ ಹಾಕ್ಕೊಂಡು ಫಸ್ಟು ಚಿಕನ್ ಫುಲ್ಲು ತೊಳ್ಕೊಂಡ್ಬಿಡ್ತೀನಿ. ತೊಳ್ಕೊಂಡು ಒಂದು ಸ್ವಲ್ಪ ನೆನೆಸ್ತೀನಿ. ಆ ಬಾಣಲಿಲಿ ಸಪ್ರೇಟಾಗಿ ತೊಳ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಸಪ್ರೇಟ್ ಬಾಣಲಿಗೆ ಚಿಕನ್ ಎಲ್ಲ ಹಾಕೊತೀನಿ. ಹಾಕೊಂಡಾದ ಆಲ್ಮೋಸ್ಟ್ ಒಂದು 3/4 ಭಾಗ ನೀರು ಬರಬೇಕು. ಒಂದು 15 ನಿಮಿಷ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಒಂದು 15 ನಿಮಿಷ ಬೇಯಲಿ ಫುಲ್ಲು. ಒಂದು 15 ನಿಮಿಷ ಚೆನ್ನಾಗಿ ಬೇಯ್ದಾದ್ಮೇಲೆ ನೆಕ್ಸ್ಟ್ ಏನೇನು ಹಾಕ್ಬೇಕು, ಇದಕ್ಕೆ ಏನೇನು ಹಾಕ್ಕೊತೀನಿ ಅಂತ ನಿಮ್ಗೆ ಹೇಳ್ತೀನಿ. ಇವತ್ತು ನಮ್ಮ ಮನೇಲಿ ಚಿಕನು, ಅದಾದ್ಮೇಲೆ ಗೀ ರೈಸು, ಗಮ್ಮಂತೈತೆ. ಅದಾದ್ಮೇಲೆ ರಸಮ್ಮು. ಆದ್ರೆ ಇವೆಲ್ಲ ನಾನು ಏನು ತಿನ್ನಲ್ಲ, ಅವ್ರು ಮಾಡ್ಕೊಂಡವ್ರಷ್ಟೇ, ನಾನೇನು ತಿನ್ನಲ್ಲ. ತುಂಬಾ ಆಸೆ ಆಗ್ತೈತೆ ತಿನ್ಬೇಕು ಅಂತ. ಆದ್ರೆ ಆಲ್ರೆಡಿ ನಂದು ಬೆಳಗ್ಗೆ 100 ಗ್ರಾಮ್ ರೈಸ್ ಕೋಟ ಮುಗ್ದೋಗೈತೆ. ನಮ್ದು ಇದೇ ಗತಿ. ಇದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ. ಒಂದು 15 ನಿಮಿಷ ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೆಂದೈತೆ ಚಿಕನು. ಇದ್ರಲ್ಲಿ 3/4 ಭಾಗ ನೀರು ಇದ್ದಿದ್ದು ಆಲ್ಮೋಸ್ಟ್ ಅರ್ಧ ಭಾಗ ಚೆಲ್ಲಿದ್ದೀನಿ. ಇದರಲ್ಲೇ ನೀರು ಇದ್ದಿದ್ದ ಒಂದು 1/4 ಭಾಗ ಇಟ್ಕೊಂಡಿದ್ದೀನಿ. ಚಿಲ್ಲಿ ಪೌಡರು 1 ಸ್ಪೂನ್, ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನು ಉಪ್ಪು, ಇಷ್ಟೇ ನನ್ನ ರೇಟ್ ಚಿಕನು. ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೇಯಬೇಕು. ಇಷ್ಟೇ ನನ್ನ ರೇಟ್ ಚಿಕನು. ಇದನ್ನ ನಾನು ಡೈಲಿ ತಿನ್ನೋದು, ನಿಮಗೆ ತೋರಿಸೋದು ಇನ್ಸ್ಟಾಗ್ರಾಮಲ್ಲಿ. ಅರ್ಧಂಬರ್ಧ ಬೇಯಿಸ್ಕೊಬೇಕು, ಉಪ್ಪು ಖಾರ ಇಲ್ದಂಗೆ ತಿನ್ಬೇಕು ಅಂತದ್ದು ಏನೂ ಇಲ್ಲ. ಉಪ್ಪು ಖಾರ ಹಾಕೊಬೋದು. ಕ್ಯಾಲರಿ ಡಿಫಿಷಿಯೆಂಟಲ್ಲಿ ಇದ್ದರೆ ಆಲ್ಮೋಸ್ಟ್ ಉಪ್ಪು ಖಾರ ಹಾಕೊಂಡು ಇದಕ್ಕೆ ಜೊತೆ ಬೇಕಾದ್ರೆ ಚಿಕನ್ ಮಸಾಲೂ ಯೂಸ್ ಮಾಡ್ಬೋದು. ಆದರೆ ನಾನು ಚಿಕನ್ ಮಸಾಲ ಯೂಸ್ ಮಾಡಲ್ಲ, ಬರೀ ಉಪ್ಪು ಖಾರ ಎರಡೇ ಯೂಸ್ ಮಾಡೋದು. ನನಗಷ್ಟೇ ಸಾಕು, ಅದೇ ಟೇಸ್ಟು. ಇಷ್ಟೇ ನನ್ನ ರೇಟ್ ಚಿಕನು. ಇವತ್ತು ನಮ್ಮ ರಾಕಿಗೆ ಸ್ನಾನ ಮಾಡೋ ಕಾರ್ಯಕ್ರಮ. ಚೆನ್ನಾಗಿ ಆಲೆ ಸುಮಾರು 2 ತಿಂಗಳಾಯ್ತು ಇನ್ನು ಸ್ನಾನ ಮಾಡಿಸಿ ಚೆನ್ನಾಗಿ ಗುಜ್ಜಿ ಬೆಳ್ಳಗ್ ಮಾಡ್ಬಿಡೋದು. ಈ ವೈಟ್ ನಾಯಿಗಳು ತಗೊಂಡ್ಬಿಟ್ರೆ ಮೇಂಟೆನೆನ್ಸು ಸಿಕ್ಕಾಪಟ್ಟೆ ತಲೆನೋವು. ಎಲ್ರಿಗೂ ನನ್ನ ವರ್ಕೌಟ್ ರೂಟೀನ್ಗೆ ಸುಸ್ವಾಗತ. ನಾನು ಡೇ 1 ಅಲ್ಲಿ ಬಂದ್ಬಿಟ್ಟು 4 ಮಸಲ್ ಟ್ರೈನ್ ಮಾಡ್ತೀನಿ. 2 ಚೆಸ್ಟ್, 1 ಬ್ಯಾಕ್, 1 ಶೋಲ್ಡರ್, 1 ಬೈಸಿಪ್ಸ್. ಫಸ್ಟ್ ಬಂದು ಇಂಕ್ಲೈನ್ ಬೆಂಚ್ ಪ್ರೆಸ್, ಅದು ಮಿಷನ್ ಅಲ್ಲಿ ಟ್ರೈನ್ ಮಾಡ್ತೀನಿ. ತ್ರೀ ಸೆಟ್ಸ್, 1 ಫೇಲ್ಯೂರ್ ಸೆಟ್ ಮಾಡ್ತೀನಿ. ಸೆಕೆಂಡ್ ವರ್ಕೌಟ್ ಬಂದ್ಬಿಟ್ಟು ಕೇಬಲ್ ಕ್ರಾಸ್ ಓವರ್. ಬನ್ನಿ. ಇದನ್ನು ಅಷ್ಟೇ 3 ಸೆಟ್ಸ್, 1 ಫೇಲ್ಯೂರ್ ಸೆಟ್ ಮಾಡ್ತೀನಿ. ಥರ್ಡ್ ವರ್ಕೌಟ್ ಬಂದ್ಬಿಟ್ಟು ಲೈಟ್ ಪುಲ್ ಡೌನ್. ಇದು ಅಷ್ಟೇ 3 ಸೆಟ್ಸ್, 1 ಫೇಲ್ಯೂರ್ ಸೆಟ್ ಮಾಡ್ತೀನಿ. ಫೋರ್ತ್ ವರ್ಕೌಟ್ ಬಂದ್ಬಿಟ್ಟು ಸೈಡ್ ಲ್ಯಾಟರ್ ರೈಸ್. ನಿಮ್ ಜಿಮ್ ಅಲ್ಲೂ ವಿ ಬಾರ್ ಹ್ಯಾಂಡಲ್ ಇದ್ರೆ ಇದ್ರಲ್ಲಿ ಟ್ರೈನ್ ಮಾಡಿ, ತುಂಬಾ ಚೆನ್ನಾಗಿ ಎಫೆಕ್ಟ್ ಬೀಳುತ್ತೆ. ಬನ್ನಿ ತೋರಿಸ್ತೀನಿ. ಇದನ್ನು ಅಷ್ಟೇ 3 ಸೆಟ್ಸ್, 1 ಫೇಲ್ಯೂರ್ ಸೆಟ್ ಮಾಡ್ತೀನಿ. 5ನೇ ವರ್ಕೌಟ್ ಬಂದ್ಬಿಟ್ಟು ಆಲ್ಟರ್ನೇಟ್ ಬೈಸಿಪ್ಸ್ ಕರ್ಲ್. 5, 6. ಇದನ್ನು ಅಷ್ಟೇ 3 ಸೆಟ್ಸ್, 1 ಫೇಲ್ಯೂರ್ ಸೆಟ್ ಮಾಡ್ತೀನಿ. ಡೇ 1 ವರ್ಕೌಟ್ ರೂಟೀನ್ ಅಂತ ನೋಡಿದ್ರಲ್ಲ, ಇದೇ ತರ ಡೇ 5 ವರ್ಕೌಟ್ ರೂಟೀನ್ ಇದೆ. ಪ್ರತಿಯೊಂದು ವಿಡಿಯೋದಲ್ಲಿ ಅದು ಅಪ್ಲೋಡ್ ಆಗುತ್ತೆ. ನಂತರನೇ ಬಾಡಿ ಟ್ರಾನ್ಸ್ಫಾರ್ಮೇಶನ್ ನಿಮ್ಗೆ ಚೇಂಜ್ ಮಾಡ್ಕೊಬೇಕು ಆಸೆ ಇದ್ರೆ ಇನ್ಸ್ಟಾಗ್ ಹೋಗಿ ಫಿಟ್ ವಿತ್ ಧ್ರುವ ಅಂತ ಹೊಡೀರಿ. ನಿಮ್ ಫಿಟ್ನೆಸ್ ಗೋಲ್ ಏನಿದೆ ಅಂತ ನಂಗೆ DM ಮಾಡಿ ಡಯಟ್ ಪ್ಲಾನ್ ಮತ್ತು ವರ್ಕೌಟ್ ಪ್ಲಾನ್ ನಿಮ್ಗೆ ಕಳ್ಸ್ಕೊಡ್ತೀನಿ. ಓಕೆ ಗಾಯ್ಸ್, ಇವತ್ತೊಂದು ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನೀವ್ ಎಷ್ಟು ಸಪೋರ್ಟ್ ಮಾಡ್ತಿರೋ ಅಷ್ಟು ನನ್ನ ವರ್ಕೌಟ್ ವಿಡಿಯೋಸ್ ಹಾಕಕ್ಕೆ ನಂಗೆ ತುಂಬಾ ಆಸಕ್ತಿ ಬರುತ್ತೆ. ಓಕೆ, ಬಾಯ್, ಗುಡ್ ನೈಟ್, ಲವ್ ಯು ಆಲ್, ಟೇಕ್ ಕೇರ್.